ನಾನು ಸುಳ್ಳು ಹೇಳಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಿನಗೆ ನೀನೇ ತಾಳಿ ಕಟ್ಕೊಂಡಿರೋ ವಿಡಿಯೋನ ಕಳಿಸ್ದೆ. ಅಷ್ಟೇ ಅಲ್ಲ, ಇಡೀ ನಿಮ್ಮ ಮನೆಯವ್ರಿಗೆ ಬಿಸಿ ಬಿಸಿ ದೋಸೆ ತರ ಎಲ್ರಿಗೂ ಹಂಚ್ಬಿಟ್ಟೆ. ಇವಾಗ ನಂಬಿಕೆ ಬಂತ ನಿನಗೆ? ಇವಾಗ ನೋಡು, ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ಮಹಾ ಅಂದ್ರೆ ಏನಾಗುತ್ತೆ ಹೇಳು? ಪೊಲೀಸರು ಬಂದು ನಿಮ್ಮ ಮನೇಲಿ ನೀನು ಅರೆಸ್ಟ್ ಮಾಡ್ತಾರೆ, ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ, ಕೋರ್ಟಲ್ಲಿ ನಿನಗೆ ಶಿಕ್ಷೆ ಆಗುತ್ತೆ, ಅಷ್ಟೇ ತಾನೆ? ಆದ್ರೆ ಅದಕ್ಕಿಂತ ಮುಂಚೆ ನಿನಗೆ ಅವಮಾನ ಆಗ್ಬೇಕಲ್ವಾ? ಯಾವ ಮನೆಯಲ್ಲಿ ನಿನಗೆ ಸನ್ಮಾನ ಆಗ್ತಾ ಇದೆಯೋ ಅದೇ ಮನೆಯಲ್ಲಿ ಪ್ರತಿಯೊಬ್ರು ನಿನಗೆ ಚೀತು ಅಂತ ಉಗಿಬೇಕು. ಬೀದಿಯಲ್ಲಿ ನಿನ್ನ ಮಾನ ಹರಾಜಾಗ್ಬೇಕು. ಹೊರಗೂ ಓಡಾಡಬಾರ್ದು, ಮನೆಯಲ್ಲೂ ಓಡಾಡಬಾರ್ದು. ಇದೆಲ್ಲ ನಡಿಬಾರ್ದು ಅಂದ್ರೆ ನನ್ನ ಹತ್ರ ಇರೋ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಿನಗೆ ಕೊಡ್ಬೇಕು ಅಂದ್ರೆ ದುಡ್ಡು ಕೊಡು, ಇಲ್ಲ ಅಂತ ಇಟ್ಕೋ. ಈ ಸರಿ ದೋಸೆ ಅಲ್ವಲ್ಲ, ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ. ಓ, ನಿನ್ ಹತ್ರ ಸಾಕ್ಷಿ, ಅದನ್ನ ನಾನ್ ನಂಬೇಕಾ? ಕೊಟ್ಯಲ್ಲಪ್ಪ ಡಮ್ಮಿ ಪೆನ್ ಡ್ರೈವು. ಅದೇ ತಾನೆ ನಿನ್ ಹತ್ರ ಇರೋ ಸಾಕ್ಷಿ. ಹೇಯ್, ಏನ್ ಮಾಡ್ಕೊಂತೀಯೋ ಮಾಡ್ಕೊಂಡ್ ಸಾಯೋ. ಗುಡ್, ವೆರಿ ಗುಡ್. ಅಯ್ಯಯ್ಯೋ, ನಾನು ಅದನ್ನ ಮರ್ತೇ ಬಿಟ್ಟಿದ್ದೆ. ಇವಾಗ ಹೆಂಗಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಟ್ರೆಂಡ್ ನಡೀತಾ ಇದೆ ಅಲ್ವಾ? ಅವೆರಡು ವಿಡಿಯೋಗಳನ್ನ ಚಾಪ್ಟರ್ 1 ಚಾಪ್ಟರ್ 2 ಅಂತ ರಿಲೀಸ್ ಮಾಡ್ಬಿಡ್ತೀನಿ. ಏನಂತೀಯ? ಇವತ್ತು ಒಳ್ಳೆ ದಿನ ಬೇರೆ, ಟೈಮ್ ನೋಡಿ ರಿಲೀಸ್ ಮಾಡ್ತೀನಿ. ಮಾಡ್ಲೋ ಬೇಡವೋ? ಟೇಕ್ ಯುವರ್ ಓನ್ ಟೈಮ್. ಹಲೋ ಹಲೋ, ನನಗ್ ನಾನೇ ತಾಳಿ ಕಟ್ಕೊಂಡಿದ್ದನ್ನ ಯಾರೋ ಒಬ್ಬ ನೋಡಿ ನನಗ್ ಕಾಲ್ ಮಾಡಿ ಬೆದರಿಕೆ ಹಾಕ್ತಿದ್ದ. ನಾನ್ ತಾಳಿ ಕಟ್ಕೊಂಡಿರೋದ್ರ ಬಗ್ಗೆ ಅವನಿಗೆ ಹೇಗ್ ಸಾಕ್ಷಿ ಸಿಕ್ತು? ಅಂದ್ರೆ ಈ ಸತ್ಯನ ಹೇಗೋ ತಿಳ್ಕೊಂಡಿದ್ದಾನೆ ಅಂತ ಆಯ್ತು. ಅರ್ಚನನ್ ಮದ್ವೆ ನಡೆಯುವಾಗ ಅರ್ಚನಾ ಕಿಡ್ನಾಪ್ ಆಗ್ಬಾರ್ದು ಅಂತ ನಾನು ಅಲ್ಲೇ ಕುತ್ಕೊಂಡು ಕಾವಲ್ ಕಾಯ್ತಾ ಇದ್ರೆ ಅವನ್ ಯಾರೋ ಕಿಡ್ನಾಪ್ ಮಾಡಿ ನನ್ ಮೇಲೆ ಅಪ್ಪಾದ ಬರೋ ಹಾಗೆ ಮಾಡ್ದ. ಹೇಗೋ ಆ ವೀರಣ್ಣ ಅರ್ಚನನ್ನ ಬಿಡಿಸ್ಕೊಂಡ್ ಬಂದ. ಇಲ್ದೆ ಹೋಗಿದ್ರೆ ಅವತ್ ನನ್ ಕತೆ ಏನಾಗ್ಬೇಕಾಗಿತ್ತು? ಇದೆರಡು ಹೇಗೋ ತಪ್ಪೋಯ್ತು ಅಂತ ಅನ್ಕೊಂಡೆ. ಆದ್ರೆ ಇವಾಗ ಶಾಂತಿನ್ ಕೊಂದಿರೋದು ನೀನೇ ಅಂತ ಹೇಳ್ತಾ ಇದ್ದಾನಲ್ಲ, ಅದಕ್ ಸಂಬಂಧಪಟ್ಟ ಸಾಕ್ಷಿ ಇವನ್ ಹತ್ರ ಇದ್ಯಾ? ಸೂಪರ್ ಚಿನ್ನು. ಅದೇನ್ ಸೂಪರು ಏನೋ, ಏನ್ ಮಾತಾಡೋದ್ನೋ ಏನೋ. ಮೊದಲೇ ಅವಳ ಹತ್ರ ಮಾತಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಯ್ತು. ಏನ್ ಮಾತಾಡಬೇಕು ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ನೀನ್ ಹೇಳಿದ್ದೆಲ್ಲ ಮೈಂಡಲ್ಲಿ ಪ್ರಿಂಟ್ ಆಗ್ಬಿಟ್ಟಿತ್ತಾ? ಒಂದು ಬಿಡದೆ ಹೇಳಿದ್ದೀನಿ ತಾನೆ? ಎಸ್, ಅವಳ ಸುಖವಾದ ನಿದ್ದೆನ ಹಾಳು ಮಾಡಿದ್ಯಾ ಬಿಡು. ಕರೆಕ್ಟಾಗಿ ಹೇಳಿದ್ಯಾ. ಅಲ್ಲ ಹೌದು, ಇವತ್ತೇನೋ ನಾನು ಹೇಳ್ಬಿಟ್ಟೆ ಚಾಪ್ಟರ್ 1 ಚಾಪ್ಟರ್ 2 ರಿಲೀಸ್ ಮಾಡ್ತೀನಿ ಅಂತ. ಆದ್ರೆ ನಮ್ಮ ಹತ್ರ ಸಿನಿಮಾನೇ ಇಲ್ವೇ? ವಿಡಿಯೋ ಇಲ್ಲ ಅನ್ನೋದು ನಮಗ್ ತಾನೇ ಗೊತ್ತು. ಅವಳು ಗೊತ್ತಿಲ್ವಲ್ಲ, ರಿಲೀಸ್ ಆಗುತ್ತೆ ಅನ್ನೋ ಭಯದಲ್ಲೇ ಇರ್ಲಿ ಅವಳು. ಅಲ್ಲ ಅದೇನೋ ಸರಿ, ಆದ್ರೆ ಅವಳು ನಮ್ಮ ಹತ್ರ ಇವಾಗ ವಿಡಿಯೋ ನಿಜವಾಗ್ಲೂ ಇದೆ ಅಂತ ನಂಬೇಕಲ್ವಾ? ಅಷ್ಟಿಲ್ದೆ ನಾನು ಹೇಳ್ಕೊಡ್ತೀನಾ? ಪ್ಲಾನ್ ರೆಡಿ ಇದೆಯಪ್ಪ. ತಿಥಿ ಕಾರ್ಯ ಶುರು ಆಗ್ತಿದ್ದ ಹಾಗೆ ನಾನ್ ನಿನ್ಗೊಂದ್ ಮೆಸೇಜ್ ಹಾಕ್ತೀನಿ. ನೀನ್ ಏನ್ ಹೇಳ್ಬೇಕು ಆ ವಿಷಯ ಅವಳ ಹತ್ರ ಹೇಳು. ಏನ್ ಹೇಳು ಅಂತೀಯಾ? ಚಿನ್ನು, ರಮೇಶ್ ನಿನ್ ಹತ್ರ ವಿಷಯ ಹೇಳಿದಂತಾನೆ, ಆ ವಿಷಯನ ಹಾಗೆ ಅವಳ ಹತ್ರ ಹೇಳು. ನೀನ್ ಹೇಳ್ತಿದ್ದ ಹಾಗೆ ಅವಳ ಅರ್ಥ ಮಾಡ್ಕೋತಾಳೆ. ನಿನ್ ಹತ್ರ ವಿಡಿಯೋ ಇದೆ ಅಂತ ಅವಳು ನಂಬ್ತಾಳೆ. ಅಲ್ಲಿವರೆಗೂ ಯಾರೋ ಒಬ್ಬ ನನಗ್ ನಾನೇ ತಾಳಿ ಕಟ್ಕೊಂಡಿರೋ ವಿಷಯಕ್ಕೆ ಟೆನ್ಷನ್ ಕೊಡ್ತಿದ್ದಾನೆ ಅಂತ ಅವಳ ಮೈಂಡಲ್ಲಿ ಓಡ್ತಿರುತ್ತೆ. ನೀನ್ ಈಗಾಗ್ಲೇ ವಿಡಿಯೋ ಕಳ್ಸಿದ್ಯಲ್ಲ, ಅದನ್ನ ಜಲಕ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಹತ್ರ ಇದೆ, ಈಗ ಕಳಿಸ್ತೀನಿ ಆಗ ಕಳಿಸ್ತೀನಿ ಅಂತ ಹಾಗೆ ಟೆನ್ಷನ್ ಕೊಡ್ತಾನೆ ಇರು. ಅದೇ ಟೆನ್ಷನ್ ಅಲ್ಲಿ ಇರ್ಲಿ ಮೇಡಮ್. ಆ ಟೆನ್ಷನ್ ಇಂದ ರಿಲೀಸ್ ಆಗೋದಕ್ಕೆ ಬಿಡ್ಲೇಬೇಡ. ಆದ್ರೆ ಸಿನಿಮಾದಲ್ಲಿ ಏನಿದೆ ಅಂತ ಸುಮ್ನೆ ಹಾಗೆ ವಿಷಯನ್ ಹೇಳ್ತಾ ಬಾ. ಫಾರ್ ಎಕ್ಸಾಂಪಲ್, ನೀನು ಶಾಂತಿನ ಕೊಂದಿದ್ದು, ಕಲ್ಲನ್ನ ತಳ್ಳಿದ್ದು, ಈ ತರದ್ದೆಲ್ಲ ವಿಚಾರನ ಹೇಳ್ತಾ ಬಾ. ಆಗೋಳ್ಗೆ ಭಯ ಬಂದೇ ಬರುತ್ತೆ. ಅದೇನೋ ಸರಿ,
ಆದ್ರೆ ನೀನೇ ಕೇಳಿಸ್ಕೊಂಡೆ ಅಲ್ವಾ? ಅವಳ ಜೊತೆ ಮಾತಾಡ್ಬೇಕಾದ್ರೆ ಅವಳ ವಾಯ್ಸಲ್ಲಿ ಒಂದು ಸ್ವಲ್ಪನೂ ಭಯನೇ ಕೇಳಿಸ್ಲಿಲ್ಲ. ಪೊಲೀಸಿಗೆ ಬೇಕಾದ್ರೆ ಬೇಕಾದ್ರೆ ಅರೆಸ್ಟ್ ಮಾಡ್ಸು ಅಂತ ಹೇಳ್ತಾ ಇದ್ಲು. ಹೇಳ್ತಾಳೆ, ಅವಳು ಎಲ್ಲ ಹೇಳ್ತಾಳೆ. ಯಾಕಂದ್ರೆ ಅವಳಿಗೇನಾಗಿದೆ ಅಂದ್ರೆ ನೀನ್ ಮಾತಾಡೋದೆಲ್ಲ ಫೇಕ್ ಅಂತ ಅನ್ಸ್ಬಿಟ್ಟಿದೆ ಅವಳಿಗೆ. ಚಿಕ್ಕದಾಗ್ ವಿಷಯ ಹೇಳು,